ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ಹೇಳ್ತಾರೆ ಅಕ್ಕಪಕ್ಕ ದ್ವೇಷದಿಂದ. ಈಗ ಅದನ್ನ ಮಾತಾಡಂಗಿಲ್ಲ. ಯಾಕೆ ಅಂದ್ರೆ ಚಲುವರಾಯ ಸ್ವಾಮಿ ಸೈಂಟಿಸ್ಟ್ ಅಲ್ಲ, ಅಗ್ರಿಕಲ್ಚರ್ ಸೈಂಟಿಸ್ಟ್ ಅಲ್ಲ. ಆದ್ರೆ ಸೈಂಟಿಸ್ಟ್ ಆಗಿ ಸ್ವಾಮಿನಾಥನ್ ರಿಪೋರ್ಟ್ ಕೊಟ್ಟಿದ್ದಾರೆ, ಅದೇ ಫೈನಲ್. ಎರಡನೇದು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಇದರ ಅವಶ್ಯಕತೆ ರೈತರಿಗೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದಷ್ಟೇ ಹೇಳಿ. ನಾನು ಒಂದು ಪ್ರಶ್ನೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಈಗೇನು 2.5 ವರ್ಷ ಆಗಕ್ ಮುಂಚೆ 2,500 ಜನ ರೈತರು ಸತ್ತಿದಾರಲ್ಲ, ನೀವು ಪರಿಹಾರ ಕೊಡೋದು ಎರಡನೇ ವಿಷಯಪ್ಪ. ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಏನ್ ಕ್ರಮ ತಗೊಂಡಿದ್ದೀರಿ ಮಿಸ್ಟರ್ ಚಲುವರಾಯ ಸ್ವಾಮಿ? ರೈತರ ಆತ್ಮಹತ್ಯೆಯನ್ನ ತಡೆಯೋದಕ್ಕೆ 2,500 ಜನ ಸತ್ತಿದಾರಲ್ಲ, ಇದು ನಿಮ್ಮ ಸರ್ಕಾರದಲ್ಲಿ ಚಲುವರಾಯ ಸ್ವಾಮಿ ಮಂತ್ರಿ ಆದ್ಮೇಲೆ ಇದಕ್ಕೇನ್ ಕಾರಣ ಹೇಳ್ತೀರಿ? ಕಾರಣ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಉದ್ಧಾರ ಮಾಡಿದೀವಿ. ಮೂರ್ಖತನ. ಇವ್ರ ಗ್ಯಾರಂಟಿಗಳಿಂದಲೇ ಇವತ್ತೆಲ್ಲ ಬದುಕ್ತಾ ಇರೋದು ಜನ ಅಂತ ಹೇಳಿ ನಾನು ಇದು ಸ್ಪಷ್ಟವಾಗಿ ಹೇಳ್ತೀನಿ. ನಿಮ್ ಗ್ಯಾರಂಟಿ ಇರೋದು ವೋಟಿಂಗ್ ಗ್ಯಾರಂಟಿನೇ ಹೊರತು ರೈತರು ಬದುಕಿಗಲ್ಲ. ನಾನು ನಿಮ್ ಗ್ಯಾರಂಟಿನ ಅಲ್ಲಿ ರದ್ದು ಮಾಡ್ಕೊಳ್ಳಿ, ಪ್ರತಿ ತಿಂಗಳು ರೈತರಿಗೆ 10,000 ರೂಪಾಯಿನ ನಿಮ್ ಗ್ಯಾರಂಟಿ ಕೊಡಿಯಪ್ಪ. 10,000 ರೂಪಾಯಿ ಕೊಟ್ಬಿಡಿ ಮಾಶಾಸ್ನ. ಯೋಜನೆಗೆ ಕೇಂದ್ರ ಸರ್ಕಾರ 6,000 ಕೊಡ್ತಿತ್ತು, ಇಲ್ಲಿ ಯಡಿಯೂರಪ್ಪ ಗೌರ್ಮೆಂಟ್ 4,000 ಕೊಡ್ತಿತ್ತು. ಈಗ ಅದನ್ನು ನಿಲ್ಲಿಸಿದೆ. ಈಗ ಫಸಲ್ ಬಿಮಾ ಸೆಂಟ್ರಲ್ ಗವರ್ಮೆಂಟ್ ಮೊನ್ನೆ ಬಜೆಟ್ ಅಲ್ಲಿ ಕೂಡ 2,000 ಕೋಟಿ ಕಮ್ಮಿ ಮಾಡಿದೆ. 14,000 ಕೋಟಿ ಚಿಲ್ಲರೆ ಇದ್ದಿದ್ದನ್ನ 12,000 ಕೋಟಿ ಇಳಿಸಿದ್ದಾರೆ. ನೀವ್ಯಾವ ಸೀಮೆ ರೈತರ ಪರ? ಭಾರತ ಸರ್ಕಾರ ನಡೆಸೋ ಬೃಹಸ್ಪತಿಗಳಿಗೆ ಹೇಳೋದು ನೀವು ರೈತರ ಪರನ? ಮತ್ತೆ ಇವ್ರು ಶೇರ್ ಕೊಡ್ಬೇಕು ಸ್ಟೇಟ್ ಗವರ್ಮೆಂಟ್ ರೈತರನ್ನ ಕ್ರಾಪ್ ಕಾಂಪನ್ಸೇಷನ್ ಕೊಡ್ಲಿಕ್ಕೆ, ಇನ್ಶೂರೆನ್ಸ್ಗೆ ಇವ್ರು ಕೊಡ್ಬೇಕು. ನೀವು ಅದ್ರ ಬಗ್ಗೆ ಏನಾರ ಮಾತಾಡ್ತಾ ಇದ್ದೀರಾ? ಅಗ್ರಿಕಲ್ಚರ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಇಲ್ಲ. ಸರ್ಕಾರದಿಂದ ಬರ್ಬೇಕಾದ್ರೆ ರೈತರಿಗೆ 4,000 ರೂಪಾಯಿ ಅವ್ರನ್ನೇ ಹಿಡಿತಾರೆ. ಕಳೆದ 3 ತಿಂಗಳು ಅದನ್ನು ಗೊತ್ತಿಲ್ಲ. ಇಲ್ಲ ಬ್ರದರ್, ಭಾರತ ದೇಶ ಅಂದ್ರೆ ಎಷ್ಟಿದೆ? ಭಾರತ ದೇಶದಲ್ಲಿ ರೈತರು ಅಂದ್ರೆ ಅದರ ಸಂಖ್ಯೆ ಎಷ್ಟಿದೆ ಅಂದಾಜು? ನೀವು 12,000 ಕೋಟಿಯನ್ನ ಕ್ರಾಪ್ ಇನ್ಶೂರೆನ್ಸ್ ಫಸಲ್ ಬಿಮಾಗೆ ಇಕ್ತೀರಿ ಅಂದ್ರೆ ನಿಮ್ಗೆ ತಲೆ ಬುಡ ಇಲ್ರಯ್ಯ, ಮೂರ್ಖರು ನೀವು. ದೇಶ ಆಳೋರ್ಗೆ ಕೃಷಿ ಕ್ಷೇತ್ರ ಎಷ್ಟಿದೆ, ರೈತರ ಸಂಖ್ಯೆ ಎಷ್ಟಿದೆ, ಒಂದು ಸಾರಿ ಬೆಳೆ ಕ್ರಾಪ್ ಫೇಲ್ಯೂರ್ ಆದ್ರೆ ಎಷ್ಟಾಗತ್ತೆ? ಇದೇ ಸಿದ್ದರಾಮಯ್ಯ 23ರಲ್ಲಿ 36,000 ಕೋಟಿ ಬೆಳೆ ನಷ್ಟ ಆಗಿದೆ ಅಂತ ಸೆಂಟ್ರಲ್ ಗವರ್ಮೆಂಟ್ ರಿಪೋರ್ಟ್ ಮಾಡ್ತಾರೆ. 36,000 ಕೋಟಿ ನಷ್ಟ ಆಗಿದೆ ಅಂತ. ಆಯ್ತಪ್ಪ, ಕರ್ನಾಟಕಕ್ಕೆ 36,000 ಕೋಟಿ ಬೆಳೆ ನಷ್ಟ ಆಗಿದೆಯಲ್ಲ, ಫಸಲ್ ಬಿಮಾ ಕೊಡ್ಸಕ್ ಯಾಕಾಗ್ಲಿಲ್ಲ? ಅಥವಾ ಭಾರತ ಸರ್ಕಾರ ಎಷ್ಟು? ನಾನು ಒಂದು ಉದಾಹರಣೆ ನಿಮಗೆ ಕ್ಲಾರಿಫಿಕೇಶನ್ ಮಾಡ್ತಾ ಇರೋದು. ಫಸಲ್ ಬಿಮಾಕ್ಕೆ ನೀವು 12,000 ಕೋಟಿ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡ್ತೀರಿ ಅಂದ್ರೆ ನಿಮಗೆ ABCD ಗೊತ್ತಿಲ್ಲ, ಅಥವಾ ಉದ್ದೇಶಪೂರ್ವಕವಾಗಿ ಕೃಷಿಯನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ ಅನ್ನೋದೇ ಅರ್ಥ ಇದೆ. ಸರ್, ಈಗ ಭಾರತ ಮತ್ತು ಅಮೆರಿಕ ಮತ್ತೆ ಕೃಷಿ ವಲಯಕ್ಕೆ ಕೃಷಿ ಉತ್ಪನ್ನಗಳು, ಡೈರಿ ಉತ್ಪನ್ನಗಳಿಗೆ ಅವ್ರು ಬರ್ತಾರೆ ಇರೋದು ಆತಂಕ ಇದೆ. ಇದನ್ನ ಯಾರು ರೆಡಿ ಮಾಡಿಲ್ಲ, ಇದರಲ್ಲಿ ಏನಿದೆ ಅಂತ ಹೇಗೆ ನಿಮ್ಮ ಅಭಿಪ್ರಾಯ? ಈಗ ನಾವು ಪದೇ ಪದೇ ಇದ್ರ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಪ್ರಧಾನಮಂತ್ರಿ ಚೈನಾ ಬೀಜಿಂಗಿಗೆ ಹೋದಾಗ ಫಸ್ಟ್ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಅಲ್ಲಿ ಯಾವುದೇ ಒಪ್ಪಂದಗಳಿಗೆ ಸೈನ್ ಹಾಕಬೇಡಿ ಅಂತ ದೇಶಾದ್ಯಂತ ನಾವು ಚಳವಳಿ ಮಾಡಿ ಅವ್ರ ಗಮನ ಸೆಳೆದಿದ್ದೀವಿ. ಇವತ್ತು ಕೂಡ ಹೇಳ್ತಾ ಇದೀವಿ, ಈ ಒಪ್ಪಂದ ಅಗ್ರಿಕಲ್ಚರ್ ಮತ್ತೆ ಡೈರಿ ಅಂದ್ರೆ ಹೈನುಗಾರಿಕೆ ಇದು ಹೊರತುಪಡಿಸಿ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂತ. ಈಗ ನೋಡಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ಅಮೆರಿಕಾದಲ್ಲಿ ಹೈನು ಉತ್ಪನ್ನ ಡೈರಿ ಪ್ರಾಡಕ್ಟ್ ಅವ್ರ ಹತ್ರ ಸ್ಟಾಕ್ ಇರ್ತಕ್ಕಂಥದ್ದು ಭಾರತ ದೇಶದ ಜನಸಂಖ್ಯೆ 140 ಅಂತ ಇಟ್ಕೊಂಡ್ರು 140 ಕೋಟಿ ಜನ ಅವರ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸೀಸ್ ಅಂದ್ರೆ ಗಿಣ್ಣ ಇದನ್ನ ನಾವು ಪ್ರತಿದಿನ ಬಳಕೆ ಮಾಡ್ತೀವಿ ಅಂದ್ರೆ ಅವ್ರ
ಹತ್ರ ಇರೋ ಸ್ಟಾಕು ಭಾರತ ದೇಶದ 140 ಕೋಟಿ ಜನ 11 ವರ್ಷ ಬಳಕೆ ಮಾಡುವಷ್ಟು ಸ್ಟಾಕ್ ಇಟ್ಕೊತಾರೆ.